ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಫಸ್ಟ್ ಇಯರ್ ಎಕ್ಸಾಮಿನೇಷನ್, ಅದು ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಗಳು, ಯಾವುದನ್ನೆಲ್ಲ ಓದಬೇಕು, ಯಾವುದನ್ನೆಲ್ಲ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಅನ್ನೋದನ್ನೆಲ್ಲ ಹೇಳೋಕ್ಕೆ ನಾನು ಬಂದಿದ್ದೀನಿ. ನಾನು ನಿಮ್ಮ ಶ್ವೇತಾ ಮೇಡಮ್. ಸೊ ಇವತ್ತಿನ ಈ ಕ್ಲಾಸಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ತುಂಬ ಚೆನ್ನಾಗಿ ಓದ್ತಾರೆ ಎಲ್ಲರೂ, ಕೂತ್ಕೊಂಡು ಫುಲ್ ಸ್ಟಡಿ ಮಾಡ್ತಾರೆ, ಹೋಲ್ ಡೇ ಸ್ಟಡಿ ಮಾಡ್ತಾರೆ. ಆದರೆ ಒಂದು ಡೈರೆಕ್ಷನ್ ಇರೋದಿಲ್ಲ. ಫಸ್ಟ್ ಚಾಪ್ಟರ್ ಸೆಟ್ಟನ್ನು ಹಿಡ್ಕೊಳ್ತಾರೆ, ಸೆಟ್ಟಿಗೆ 1 ಡೇ 2 ಡೇಸನ್ನ ಇನ್ವೆಸ್ಟ್ ಮಾಡ್ತಾರೆ. ಇಟ್ ಈಸ್ ರಾಂಗ್ ಮಕ್ಕಳೇ. ಯಾಕೆ ಅಂತಂದರೆ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಬೇಕಾಗುತ್ತೆ. ಸೊ ಸ್ಮಾರ್ಟ್ ಸ್ಟ್ರಾಟಜಿ ಇದ್ದಾಗ ಏನಾಗುತ್ತೆ ಅಂತ ಕೇಳಿದರೆ ಸ್ಕೋರ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಕರೆಕ್ಟಾ? ಸೊ ಯಾವ ಚಾಪ್ಟರ್ಗಳನ್ನು ಪಿಕ್ ಮಾಡಬೇಕು, ಯಾವುದೆಲ್ಲ ಇಂಪಾರ್ಟೆಂಟು, ಯಾವುದರಿಂದ ಎಷ್ಟು ವೆಯ್ಟೇಜ್ ಇರುತ್ತೆ, ಇದೆಲ್ಲದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ದಾರಿ ತುಂಬಾ ಸುಲಭ ಆಗುತ್ತೆ. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಮಕ್ಕಳೇ. ಸೊ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡುವ. ನಾನು ಹೇಳ್ಕೊಟ್ಟಿರುವಂತಹ ರೋಡ್ ಮ್ಯಾಪ್ ಕ್ಲಾಸ್ ಇದೆ ಮಕ್ಕಳೇ, ಲೈವ್ ಮಾಡಿದ್ದೀನಿ, ಕ್ಲಾಸ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಇವಾಗಲೇ ನೋಡ್ಕೊಂಡು ಬನ್ನಿ, ಒಂದು ಡೈರೆಕ್ಷನ್ ಸಿಕ್ಬಿಡುತ್ತೆ. ಸೊ ಚೆನ್ನಾಗಿ ಓದಿ ಮಕ್ಕಳೇ, ಒಳ್ಳೆ ರೀತಿಯಲ್ಲಿ ನೀವು ಸ್ಕೋರ್ ಮಾಡಬೇಕು ಅನ್ನೋದೇ ನಮ್ಮ ಗುರಿಯಾಗಿರುತ್ತೆ. ಸೊ ಫಸ್ಟಿಗೆ ಏನು ಮಾಡುವ ಅಂತಂದರೆ, ವಿ ವಿಲ್ ಸಿ ದ ಸಿಲೆಬಸ್ಸನ್ನು ನೋಡ್ಕೊಂಡು ಬರುವ. ಯಾಕಂತಂದರೆ ಸಿಲೆಬಸ್ ಏನಿದೆ ಅಂತ ಗೊತ್ತಿಲ್ಲ ಅಂತಂದರೆ ಮತ್ತೇನು ಯೂಸ್ ಇದೆ? ಹೋಗ್ಬಿಟ್ಟು ಲಾಸ್ಟ್ ಚಾಪ್ಟರ್ನ ಓದ್ಕೊಳ್ತಾ ಕೂತ್ಕೊಂಡ್ರೆ ಕೆಲವೊಂದು ಕಡೆಯಲ್ಲಿ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾರೆ. ಬಿಕಾಸ್ ನಮ್ಮ ಟಾರ್ಗೆಟ್ ಇರೋದು ಫೈನಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ತಾನೇ. ಸೊ ಕೆಲವು ಕಾಲೇಜ್ಗಳಲ್ಲಿ ಎಕ್ಸ್ಟ್ರಾ ಏನಾಗಿರುತ್ತೆ, ಚಾಪ್ಟರ್ಗಳಾಗಿರುತ್ತೆ. ಸೊ ಸಿಲೆಬಸ್ಸನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮಿಡ್ ಟರ್ಮಿಗೆ ಗೌರ್ಮೆಂಟ್ ಅವರು ಒಂದು ಸಿಲೆಬಸ್ಸನ್ನು ರೆಡಿ ಮಾಡಿದ್ದಾರೆ. ಫಾರ್ ಆಲ್ ಓವರ್ ಕರ್ನಾಟಕ ಸಿಲೆಬಸ್ ಕಾಪಿನ ರಿಲೀಸ್ ಮಾಡಿಬಿಟ್ಟು ತುಂಬ ದಿನವೇ ಆಗಿದೆ. ಅದ್ರ ಪ್ರಕಾರ ನಾವು ನೋಡೋದಾದರೆ ಯು ಕ್ಯಾನ್ ಸಿ ವಿ ವಿಲ್ ಸಿ ದ ಸಿಲೆಬಸ್. ಓಕೆನಾ? ಸಿಲೆಬಸ್ಸನ್ನು ನೋಡ್ತೀನಿ ಅಂತ ಹೇಳಿದರೆ ಯು ಕ್ಯಾನ್ ಸಿ ದ ಸಿಲೆಬಸ್. ದಿಸ್ ಇಸ್ ದ ಸಿಲೆಬಸ್ ಫಾರ್ ಫಸ್ಟ್ ಪಿ ಯು ಸಿ. ಸೊ ಫಸ್ಟ್ ಪಿ ಯು ಸಿಯಲ್ಲಿ ಎಲ್ಲೆಲ್ಲ ಇದೆ ಅಂತ ನೋಡುವ. ಒಂದು ನಿಮಿಷ. ಓಕೆ, ಎಸ್, ಯಾವ ಇಂಕ್ ಬೇಕು ಮಕ್ಕಳೇ ನಿಮಗೆ? ಓಕೆ, ಯು ಕ್ಯಾನ್ ವಿ ವಿಲ್ ಟೇಕ್ ಯಾವುದು, ಗ್ರೀನ್ ತೊಗೊಳ್ಳುವ, ಬಿಕಾಸ್ ವಿ ಆರ್ ರೆಡಿ ಟು ರೈಟ್ ದ ಎಕ್ಸಾಮಿನೇಷನ್ ಅಂತ ಹೇಳಿಬಿಟ್ಟು. ಸರಿನಾ? ನೆಕ್ಸ್ಟ್ ಯು ಕ್ಯಾನ್ ಸಿ ಓಕೆ, ಹಾಂ, ಇಲ್ಲಿ ನೋಡಿ, ಸೆಟ್ ಚಾಪ್ಟರು ಆ್ಯಂಡ್ ದೆನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸು, ಟ್ರಿಗ್ನೋಮೆಟ್ರಿ ಇದೆಲ್ಲದು ಇದೆ. ದೆನ್ ಟ್ರಿಗ್ನೋಮೆಟ್ರಿ ಇಲ್ಲಿ ಇವಾಗ ಮಂತ್ ವೈಸಲ್ಲಿ ಡಿವೈಡ್ ಮಾಡಿದ್ದಾರೆ. ದೆನ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್, ಲೀನಿಯರ್ ಇನ್ಇಕ್ವಾಲಿಟಿ. ಇಲ್ಲಿ ತನಕ ನೀವು ಕ್ವಾರ್ಟರ್ಲಿ ಟೆಸ್ಟಿಗೆ ಓದಿರ್ತೀರಾ, ಬಟ್ ಕೆಲವರೆಲ್ಲ ಅಲ್ಲೂ ಸುಮ್ಮನೆ ಹೋಗ್ಬಿಟ್ಟು ಬರೆದು ಬಂದಿರ್ತಾರೆ. ಸೊ ಯಾರೆಲ್ಲ ಮಿಸ್ಟೇಕನ್ನು ಮಾಡಿದ್ದೀರಾ, ಸೊ ಬ್ಯಾಕ್ಲಾಗ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಮಕ್ಕಳೇ. ಯಾಕಂತಂದರೆ ನಿಮ್ಮ ಮಿಡ್ ಟರ್ಮಿಗೆ ಪರ್ಮೋಟೇಷನ್ ಆ್ಯಂಡ್ ಕಾಂಬಿನೇಷನ್ ಇದೆ, ಸ್ಟ್ರೈಟ್ ಲೈನ್ ಇದೆ, ಬೈನಾಮಿಯಲ್ ಥಿಯರಮ್ ಇದೆ. ಓಕೆನಾ? ಸೊ ಇವೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಮಿಡ್ ಟರ್ಮ್ ಎಕ್ಸಾಮಿಲ್ಲಿ ನೋಡಿ, ಗೌರ್ಮೆಂಟಿಂದ ಡಿಕ್ಲೇರ್ ಮಾಡ್ದಂಗೆ 25th ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳೇ. ಓಕೆನಾ? ಸೊ ದಿಸ್ ಇಸ್ ದ ಸಿಲೆಬಸ್. ಓಕೆನಾ? ಇವಾಗ ನಾವು ನೋಡೋದಾದರೆ, ಸೊ ಯಾವುದೆಲ್ಲ ಟಾಪಿಕ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಹ ಒಂದು ಸಲ ನೋಡ್ಕೊಂಡು ಬಿಡುವ ನಿಮ್ಮ ಫಸ್ಟ್ ಪಿ ಯು ಸಿಗೆ. ಯು ಕ್ಯಾನ್ ಸಿ ಹಿಯರ್. ಓಕೆ, ಟಾಪಿಕ್ಗಳು ಫಸ್ಟ್ ಸೆಟ್ ಚಾಪ್ಟರಿಂದ ನೀವು ನೋಡೋದಾದರೆ, ಓಕೆ, ಐ ವಿಲ್ ಹೈಲೈಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳು ಅಂತ ಹೇಳಿಬಿಟ್ಟು ಒಂದು ಸಲ ಹೇಳಿಬಿಡ್ತೀನಿ ನಾನು. ಓಕೆ, ದಿಸ್ ಒನ್ ಇದೇ ಕಲರ್. ಓಕೆ ಅಲ್ಲ? ಎಸ್. ಹಾಂ, ಇಲ್ಲಿ ನೋಡಿ, ಸೆಟ್ಟಲ್ಲಿ ಏನು ಬರುತ್ತೆ ಅಂತಂದರೆ ಟೋಟಲಾಗಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಕೇಳಿದರೆ, ಫೈನಲ್ ಎಕ್ಸಾಮಿಗೆ ಮಕ್ಕಳೇ ಸೆಟ್ ಚಾಪ್ಟರಿಂದ 6 ಮಾರ್ಕ್ಸಿಗೆ ಬರುತ್ತೆ. ಬಟ್ ಹಾಗಾದರೆ ಇಲ್ಲಿವಾಗ ಎಷ್ಟು ಚಾಪ್ಟರ್ ಇರುವಂಥದ್ದು? ಒಂದು 7 ಚಾಪ್ಟರ್ ಇದ್ದಾಗ ಆಬ್ವಿಯಸ್ಲಿ ಜಾಸ್ತಿ ಮಾರ್ಕ್ಸಿಗೆ ಬರುತ್ತೆ. ಕರೆಕ್ಟಾ? ಒಂದು 10 ಮಾರ್ಕ್ಸಿಗೆ ಬಂದರೂ ತೊಂದರೆ ಇಲ್ಲ. ಅಂಥ ಮೂಮೆಂಟಲ್ಲಿ ಏನು ಮಾಡಬೇಕು, ಚೆನ್ನಾಗಿ ಓದಬೇಕು. ಈ ಯೂನಿಯನ್ ಇಂಟರ್ಸೆಕ್ಷನ್ ಈ ಟಾಪಿಕ್ ಇದೆ ನೋಡಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈ ಟಾಪಿಕ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಒನ್. ಆ್ಯಂಡ್ ಇದೇನು ವರ್ಕೇ ಆಗ್ತಾಯಿಲ್ಲ. ಎಸ್, ಯೂನಿಯನ್ ಇಂಟರ್ಸೆಕ್ಷನ್ ಆ್ಯಂಡ್ ದೆನ್ ಓಕೆ, ದೆನ್ ದಿಸ್ ಒನ್
ಓಕೆ, ಡಿಫ್ರೆನ್ಸ್ ಆ್ಯಂಡ್ ದೆನ್ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್, ಅದು ಅಲ್ಲದೆ ಡಿ ಮಾರ್ಗನ್ಸ್ ಲಾ, ಈ ರೀತಿಯಾಗಿ ಟಾಪಿಕ್ ಮೇಲೆ ಕೇಳ್ತಾರೆ ಮಕ್ಕಳೇ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇಲ್ಲಿ ನೋಡಿ, ಪಾಲಿನೋಮಿಯಲ್, ಸಿಗ್ನಮ್ ಫಂಕ್ಷನ್, ರ್ಯಾಷನಲ್ ಫಂಕ್ಷನ್, ಇವೆಲ್ಲದು ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ಮಕ್ಕಳೇ. ರೇಂಜ್ ಡೊಮೈನ್, ಕೋಡೊಮೈನ್ಗಳನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿಯಾಗಿ ಫಂಕ್ಷನ್ ಕಾಂಪೋಸಿಷನ್ನಲ್ಲಿ ಬರಿತೀವಲ್ಲ, ಸಮ್ ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ಅ ಫಂಕ್ಷನ್ಗಳನ್ನು, ಆ್ಯಡ್ ಆ್ಯಂಡ್ ಎಡಿಷನ್, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಆಲ್ಜಿಬ್ರಾ ಆಫ್ ಅ ಫಂಕ್ಷನ್ ಇದೆಯಲ್ಲ, ಇದ್ರ ಮೇಲೂ ಕ್ವಶನ್ಗಳನ್ನು ಕೇಳ್ತಾರೆ. ಫೈನಲ್ ಎಕ್ಸಾಮಲ್ಲಿ ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರು 11 ಮಾರ್ಕ್ಸಿಗೆ ಬರುತ್ತೆ. ಹಾಗಾದರೆ ಮಿಡ್ ಟರ್ಮಿಗೆ ಎಷ್ಟು ಬರ್ಬೋದು? ಆಬ್ವಿಯಸ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? ಜಾಸ್ತಿನೇ ಬರುತ್ತೆ ಅಲ್ವಾ. ಮಿನಿಮಮ್ 15 ಮಾರ್ಕ್ಸಿಗೆ ಬರಬಹುದು. ಸೊ ಟೋಟಲ್ ಆಗಿ ನಾವು ಯು ಆರ್ ರೈಟಿಂಗ್ ದ ಮಿಡ್ ಟರ್ಮ್ ಫಾರ್ 80 ಮಾರ್ಕ್ಸ್ ಮಕ್ಕಳೇ. 80 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀತಿರುವಂಥದ್ದು. ಅದೇ ರೀತಿಯಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ನೋಡೋದಾದರೆ ನಮ್ಮ ರೇಂಜ್ ಡೊಮೈನ್ ಮೇಲೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ದ ಥಿಯರಮ್, ಪ್ರೂಫ್ ಆಫ್ ಕಾಸ್ ಎಕ್ಸ್ ಪ್ಲಸ್ ವೈ ಇದೆಯಲ್ಲ, ದಿಸ್ ಇಸ್ ಫಾರ್ 6 ಮಾರ್ಕ್ಸಿಗೆ ಕೇಳ್ತಾರೆ. 6 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಇದ್ರ ಜೊತೆಗೆ ಒಂದು ಕ್ವಶನ್ನ ಕೇಳ್ತಾರೆ. ಅದು ಅಲ್ಲದೆ ಇನ್ನೂ ಒಂದು ಯಾವುದು, ನಮ್ಮ ಆ್ಯಂಗಲ್ನ ಫೈಂಡ್ ಔಟ್ ಮಾಡುವಂಥದ್ದು, ಅದು ಓಕೆ. ಆರ್ಕ್ ಲೆಂತ್ ಇದು ಕ್ವಶನ್ ಇದೆಯಲ್ಲ, ಆರ್ಕ್ ಲೆಂತನ್ನು ಕೇಳ್ತಾರೆ ಮಕ್ಕಳೇ, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ. ಆ್ಯಂಡ್ ದೆನ್ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಇದ್ರ ಮೇಲೆ, ಸೈನ್ 3x ಅಥವಾ ಸಮ್ ಆ್ಯಂಡ್ ಡಿಫ್ರೆನ್ಸ್ ಮೇಲೆ, ಅಥವಾ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಮೇಲೆ, ಈ ರೀತಿಯಾಗಿ ಬೇರೆ ಬೇರೆ ಕ್ವಶನ್ಗಳನ್ನು ಕೇಳ್ತಾರೆ ಮಕ್ಕಳೇ. ಕಾಂಪ್ಲೆಕ್ಸ್ ನಂಬರಲ್ಲಿ ಟ್ರಿಗ್ನೋಮೆಟ್ರಿ ನಿಮ್ಮ ಫೈನಲ್ ಎಕ್ಸಾಮಿಗೆ 17 to 18 ಮಾರ್ಕ್ಸಿಗೆ ಬರುತ್ತೆ. ಈ ಮಿಡ್ ಟರ್ಮಲ್ಲಿ ನೀವು ನೋಡಿದರೆ ಅರ್ಧ ಕ್ವಶನ್ ಪೇಪರೇ ಟ್ರಿಗ್ನೋಮೆಟ್ರಿ ಇದ್ದಂಗೆ ಅನಿಸುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಏನಾಗುತ್ತೆ, ಹೈ ವೇಟೇಜನ್ನು ಕ್ಯಾರಿ ಮಾಡುತ್ತೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ. ಸೊ ಫೈನಲ್ ಎಕ್ಸಾಮಲ್ಲಿ 7 into 18, ಆವಾಗ ಎಷ್ಟು ಚಾಪ್ಟರ್ ಇರುತ್ತೆ? ಔಟ್ ಆಫ್ 14 ಚಾಪ್ಟರ್ಸ್ ಯು ಆರ್ ಗೆಟಿಂಗ್ ದಿಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಫಾರ್ 17 ಮಾರ್ಕ್ಸ್. ದೆನ್ ಔಟ್ ಆಫ್ 7 ಚಾಪ್ಟರ್ ಆಬ್ವಿಯಸ್ಲಿ 1 to double, ಕರೆಕ್ಟ್ ಅಲ್ವಾ? 1 to double ಮಾರ್ಕ್ಸ್ ಬಂದೇ ಬರುತ್ತೆ. ಕಾಂಪ್ಲೆಕ್ಸ್ ನಂಬರಲ್ಲಿ ಎಕ್ಸ್ಪ್ರೆಸಿಂಗ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ IB ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಪ್ರಾಬ್ಲಮ್ ಎಕ್ಸಿಸ್ಟಿಂಗ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ IB ಇದೆಯಲ್ಲ, ಇದ್ರ ಮೇಲೆ ಕ್ವಶನ್ನ ಕೇಳ್ತಾರೆ. ಕಾಂಪ್ಲೆಕ್ಸ್, ಮಾಡ್ಯುಲಸ್, ಕಾಂಜುಗೇಟ್ ಆ್ಯಂಡ್ ಇನ್ವರ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ನ ಕೇಳ್ತಾರೆ. ಇಲ್ಲಿ ನೋಡಿ, ಎಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಮೇಲೆ ಕ್ವಶನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ ಟಾಪಿಕನ್ನು ಓದಬೇಕಾಗತ್ತೆ. ದೆನ್ ಈ ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಫಾರ್ ಎಕ್ಸ್ ಅಥವಾ ಸಾಲ್ವ್ ಫಾರ್ ಎಕ್ಸ್. ಆ್ಯಂಡ್ ದೆನ್ ಲೀನಿಯರ್ ಇನ್ಇಕ್ವಾಲಿಟಿ ಸೆಂಟೆನ್ಸ್ಗಳಲ್ಲಿ ಕೊಟ್ಬಿಟ್ಟು ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಲೀನಿಯರ್ ಇನ್ಇಕ್ವಾಲಿಟಿನ ಈಸಿಯಾಗಿ ಬರಿಬಹುದು. ಆ್ಯಂಡ್ ದೆನ್ ಡಿನೋಟ್ ದ ಸೊಲ್ಯೂಷನ್ ಇನ್ ನಂಬರ್ ಲೈನ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಕ್ವಶನ್ಗಳನ್ನು ಕೇಳ್ತಾರೆ. ಡೆಫಿನೇಷನ್, ರೂಲ್ಸನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ರೆಪ್ರೆಸೆಂಟೇಷನ್ ಆಫ್ ದ ನಂಬರ್, ರೆಪ್ರೆಸೆಂಟಿಂಗ್ ಆನ್ ದ ನಂಬರ್ ಲೈನ್, ಇವುಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ಮಕ್ಕಳೇ. ಸೊ ಸ್ವಲ್ಪ ಥಿಂಕ್ ಮಾಡಬೇಕು, ಪರ್ಮುಟೇಷನ್ ಯಾವುದು, ಕಾಂಬಿನೇಷನ್ ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಆ್ಯಂಡ್ ದೆನ್ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಮೇಲೆ. ಆ್ಯಂಡ್ ದೆನ್ ಫ್ಯಾಕ್ಟೋರಿಯಲ್ ನೊಟೇಷನ್ ಹೆಂಗೂ ಗೊತ್ತಿದೆ ನೋಡಿ, ಇದ್ರ ಮೇಲೆ ಕೆಲವೊಂದು ಸಲ ಕ್ವಶನ್ನ ಕೇಳ್ತಾರೆ. ಈ ರೀತಿಯಾಗಿ ಎಲ್ಲದು ಇಂಪಾರ್ಟೆಂಟು. 5 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳ್ತಾರೆ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಏನು ಮಾಡಬೇಕು? ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು, ಟೆಸ್ಟ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ಅವೈಲೇಬಲ್ ಇನ್ ಅವರ್ ಆರಂಭ ಬ್ಯಾಚಲ್ಲಿ ಸಿಗುತ್ತೆ ಮಕ್ಕಳೇ. ಇವತ್ತೇ ಜಾಯಿನ್ ಆಗಿ. ಯಾಕಂತಂದರೆ ಕ್ವಾರ್ಟರ್ಲಿ ಟೆಸ್ಟ್ ಹೆಂಗೋ ಆಯಿತು, ಮಿಡ್ ಟರ್ಮನ್ನು ಅದೇ ರೀತಿಯಾಗಿ ಹಾಳು ಮಾಡ್ಕೋಬೇಕಿಟ್ಟು ಚೆನ್ನಾಗಿ ಸ್ಕೋರ್ ಮಾಡಿ. ಫಾರ್ ದ್ಯಾಟ್ ವಾಟ್ ಯು ನೀಡ್ ಟು ಡೂ ಟುಡೇ ಓನ್ಲಿ ಜಾಯಿನ್ ಅವರ್ ಆರಂಭ ಬ್ಯಾಚ್. ಮೊದಲು ದೆನ್ ಸ್ಟ್ರೈಟ್ ಲೈನನ್ನು ನೋಡೋದಾದರೆ ಸ್ಟ್ರೈಟ್ ಲೈನಲ್ಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಲೈನ್ಗಳಿಗೆ ಡಿರೈವೇಷನ್ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ. ಆ್ಯಂಡ್ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ನ ಹೆಂಗೆ ಬರೆಯೋದು ಅಂತ ಇದೆ. ಆ್ಯಂಡ್ ದೆನ್ ಒಂದು ಪಾಯಿಂಟ್ ಮತ್ತು ಇಂಟರ್ಸೆಪ್ಟ್ ಆದಾಗ ಅದರದ್ದು ಆ್ಯಂಗಲ್ಲು, ಈ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ತಾರೆ. ಇದರಲ್ಲಿ ಸ್ಲೋ ಫಾರ್ಮ್, ಪಾಯಿಂಟ್ ಸ್ಲೋ ಫಾರ್ಮ್, 2 ಪಾಯಿಂಟ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಈ ರೀತಿಯಾಗಿ ಬೇರೆ ಬೇರೆ ಫಾರ್ಮ್ಗಳು ಬರುತ್ತೆ. 3 ಮಾರ್ಕ್ಸಿಗೆ ಒಂದು ಕ್ವಶನು, 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಮತ್ತು ಇನ್ನೇನು ಕತೆ, ಓದಬೇಕು ತಾನೆ. ಸೊ ಓದಿ ಮಕ್ಕಳೇ. ಇವತ್ತಿಂದ ಬೈನಾಮಿಯಲ್ ಥಿಯರಮಲ್ಲಿ ಮೊದಲು 5 ಮಾರ್ಕ್ಸಿಗೆ ಕೇಳ್ತಿದ್ರು, ಈಗ 2 ಮಾರ್ಕ್ಸಿಗೊಂದು 3 ಮಾರ್ಕ್ಸಿಗೊಂದು ಕ್ವಶನ್ನ ಕೇಳ್ತಾರೆ. ಇವಾಗ 2 ಮಾರ್ಕ್ಸಿಗೊಂದು 3 ಮಾರ್ಕ್ಸಿಗೊಂದು ಕೇಳ್ಬೋದು. ಬಿಕಾಸ್ ಓನ್ಲಿ 7 ಚಾಪ್ಟರ್ಸ್ ವಿ ಆರ್ ಹ್ಯಾವಿಂಗ್ 7, ಐ ಥಿಂಕ್ 8 ಚಾಪ್ಟರ್ಸ್ ಇರೋದಕ್ಕೋಸ್ಕರ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ
ನಾನು ಹೇಳ್ದಂಗೆ ಏನಾಯ್ತು ಇವಾಗ ನಮ್ಮ ಚಾಪ್ಟರ್ಗಳು ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ದ ಚಾಪ್ಟರ್ಸ್. ಕಂಪ್ಲೀಟ್ ಚಾಪ್ಟರ್ನ ಇಲ್ಲಿ ಹೇಳಿದ್ದೀನಿ. ಸೆಟ್ಟು, ರಿಲೇಷನ್ ಆ್ಯಂಡ್ ಫಂಕ್ಷನ್ಸು, ಟ್ರಿಗ್ನೋಮೆಟ್ರಿ, ದೆನ್ ಕಾಂಪ್ಲೆಕ್ಸ್ ನಂಬರು, ಲೀನಿಯರ್ ಇನ್ಇಕ್ವಾಲಿಟಿ, ಪರ್ಮುಟೇಷನ್, ಸ್ಟ್ರೈಟ್ ಲೈನ್, ಬೈನೋಮಿಯಲ್ ಥಿಯರಮ್. ಯಾವ ಚಾಪ್ಟರ್ನು ಬಿಡೋ ಹಾಗೆ ಇಲ್ಲ. ಮೇಡಮ್ ಏನು ಮೇಡಮ್ ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಯಾವ ಚಾಪ್ಟರ್ನು ಬಿಡೋ ಹಾಗಿಲ್ಲ ಅಂತಿದ್ದೀರಾ ಅಂತ ಕೇಳಿದರೆ, ಎಸ್ ಮಕ್ಕಳೇ, ಇಟ್ ಈಸ್ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ಹಿಯರ್ ಟ್ರಿಗ್ನೋಮೆಟ್ರಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಇನ್ ಫಸ್ಟ್ ಪ್ಲೇಸ್, ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಫಿನಿಶ್ ದಿಸ್ ಒನ್, ಓಕೆನಾ? ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು. ಸೆಕೆಂಡ್ ಪ್ಲೇಸಲ್ಲಿ ಇರೋದು ಯಾವುದು ಅಂತ ಕೇಳಿದರೆ ನನ್ನ ಹತ್ರ ನಿಮಗೆ ಈಸಿ ಆಗಲಿ ಅಂತಲೇ ನೀವು ಆನ್ಸರ್ ಮಾಡೋಕ್ಕೆ ಈಸಿ ಆಗುವಂಥದ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಓಕೆನಾ? ಇದ್ರ ಪ್ರಕಾರ ಈಸಿ ಇಂಪಾರ್ಟೆಂಟ್ ಅಂತ ಕೇಳಿದರೆ ದಿಸ್ ಒನ್. ಥರ್ಡ್ ಒನ್ ಈಸ್ ಪರ್ಮುಟೇಷನ್ ಕಾಂಬಿನೇಷನ್ ಆ್ಯಂಡ್ ಫೋರ್ತ್ ಒನ್ ಇಸ್ ದಿಸ್ ಒನ್. ಯಾಕಂತಂದರೆ ಇವೆಲ್ಲ ಹೈ ವೇಟೇಜ್ ಚಾಪ್ಟರ್ಗಳು. ಆ್ಯಂಡ್ ದೆನ್ ಇವೆಲ್ಲದು ಈಸಿನೇ, ಸೆಟ್ಟು ಈಸಿನೇ, ಫಿಫ್ತು, ಆ್ಯಂಡ್ ದೆನ್ ಕಾಂಪ್ಲೆಕ್ಸ್ ನಂಬರ್ 6, ಕಾಂಪ್ಲೆಕ್ಸ್ ನಂಬರ್ಗೆ 6th ಪ್ಲೇಸ್ ಕೊಡುವ, ಲೀನಿಯರ್ ಇನ್ಇಕ್ವಾಲಿಟಿಗೆ 7th ಪ್ಲೇಸ್ ಕೊಡುವ, ಬೈನಾಮಿಯಲ್ಲಿಗೆ 8th ಪ್ಲೇಸನ್ನ ಕೊಡುವ. ಸೊ ಈ ಆರ್ಡರಲ್ಲಿ ಓದ್ಕೊಳ್ತಾ ಬನ್ನಿ, ಆಪ್ಷನ್ ಬಿಡಬೇಡಿ. ಯಾಕಂತಂದರೆ ಓಕೆ ಮೇಡಮ್ ಇದನ್ನು ಓದಲೇಬೇಕಂತ ಕೇಳಿದರೆ ಆಪ್ಷನ್ ಇರುತ್ತೆ ಕರೆಕ್ಟು. ಆದರೂ ಏನಾಗುತ್ತೆ ಅಂತ ಕೇಳಿದರೆ ನೀವೇನು ಮಾಡ್ತೀರಾ, ಕಷ್ಟ ಚಾಪ್ಟರ್ನೇ ಬಿಟ್ಬಿಡ್ತೀರಾ. ಆ ಮಿಸ್ಟೇಕನ್ನು ಮಾಡಬೇಡಿ. ಅದಕ್ಕೋಸ್ಕರ ಈ ಆರ್ಡರಲ್ಲಿ ನಾನು ಹೇಳ್ಕೊಟ್ಟಿರುವಂಥದ್ದು. ಮೇಡಮ್ ಈಸಿ ಚಾಪ್ಟರ್ನ ಲಾಸ್ಟಿಗೆ ಹಾಕಿದ್ರೆ ಅಂತ, ಹೌದು ಮಕ್ಕಳ, ಈಸಿ ಚಾಪ್ಟರ್ ಆಗಿರೋದಕ್ಕೋಸ್ಕರ ಒಂದು ಸ್ವಲ್ಪ ಅದ್ರ ಮೇಲೆ ಕ್ವಶನ್ಗಳನ್ನು ಕೇಳೋದು ಕಡಿಮೆ ಇದ್ದಿರಬಹುದು ಅಲ್ವಾ? ಸೊ ಯಾರು ಮಿಸ್ಟೇಕ್ ಮಾಡಬೇಡಿ, ಚೆನ್ನಾಗಿ ಓದಿ ಒಳ್ಳೆ ಮಾಡಿ ಸ್ಕೋರ್ ಮಾಡಿ. ಯಾರೆಲ್ಲ ತುಂಬ ಕಷ್ಟಪಡ್ತಿದ್ದೀರಾ ಅಥವಾ ನಮ್ಮ ಬ್ಯಾಚಲ್ಲಿ ಆರಂಭ ಆ್ಯಂಡ್ ವಿಜೇತ 2 ಬ್ಯಾಚಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಲೇ, ವಿ ಆರ್ ಡೂಯಿಂಗ್ ದ ಮ್ಯಾರಥಾನ್ ಫಾರ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್ ಆ್ಯಂಡ್ ವಿ ಆರ್ ಗಿವಿಂಗ್ ದ ಚಾಪ್ಟರ್ ಟೆಸ್ಟ್ ಲೈಕ್ LBA. ವಿ ಆರ್ ಪ್ರೊವೈಡಿಂಗ್ LBA ಫಾರ್ ಈಚ್ ಚಾಪ್ಟರ್ಸ್. ಸೊ ದೆನ್ ವೈ ಇಟ್ ಈಸ್ ಲೇಟ್, ತುಂಬ ಲೇಟ್ ಮಾಡಲೇಬೇಡಿ. ಜಾಯಿನ್ ಅವರ್ ಬ್ಯಾಚ್ ಟುಡೇ ಓನ್ಲಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬೈ ಬೈ.